ನಮ್ಮ ಕಂಜನಾನೆ ತುಂಬ ಶಾಂತ ಸ್ವಭಾವದ ಆನೆ ಅನ್ಬೋದು. ನಮ್ಮ ಮಾರ್ತಾಂಡನೂ ಅಷ್ಟೇ ಅಕ್ಕಿ ಕಳ್ಳ ಅಂತ ಕರಿತಿದ್ರು. 2023 ಮೇ 19ನೇ ತಾರೀಕು ಅದು ಕ್ಯಾಪ್ಚರ್ ಮಾಡಿದ್ದು ನೋಡಿ. ಅದು ಸತ್ತಿದ್ದ ಡೇಟು ನೋಡಿ, ಮೇ 19, 2026. ಕರೆಕ್ಟಾಗಿ 3 ವರ್ಷ ನಮ್ಮ ಕ್ಯಾಂಪಿಗೆ ಬಂದಿದ್ದು, ದುವಾರ ಕ್ಯಾಂಪ್ಗೆ. ಯಾವತ್ತು ಕ್ಯಾಪ್ಚರ್ ಆಯಿತು ಅವತ್ತೇ ಅದು ತೀರೋಗಿದೆ. ಒಂಥರ ಕೋಇನ್ಸಿಡೆನ್ಸು. ಎರಡೂ ಶಾಂತ ಸ್ವಭಾವದ ಆನೆನೇ. ಮಕ್ನ ಆನೆ ತುಂಬ ಸ್ಟ್ರಾಂಗ್ ಇರ್ತದೆ. ಕೆಲವು ಟೈಮು ಗಂಡಾನೆಗಳು ಎದುರೋ ಚಾನ್ಸಸ್ ತುಂಬ ಇರ್ತದೆ. ಅದು ಏನಕ್ಕೆ ಬಾಲ ಕಚ್ಬಿಡುತ್ತೆ ಮಕ್ನ ಆನೆಗಳು. ಆದರೆ ಅವತ್ತಿನ ಇನ್ಸಿಡೆಂಟಲ್ಲಿ ಮಕ್ನ ಆನೆ ಬೈಟ್ ಕೂತಿತ್ತು. ಅದು ಹಿಂದ್ಗಡೆಯಿಂದ ಬಂದು ಚಾರ್ಜ್ ಮಾಡಿದಾಗ ಇದು ಯಾವುದೇ ರೀತಿ ಅಟ್ಯಾಕ್ ಮಾಡೋಕ್ಕಾಗಿಲ್ಲ ಮಕ್ನಾಗೆ. ಅದು ನೋಡಿದ್ರೆ ದಂತಗಳೆಲ್ಲ ಒಳಗಡೆ ಹೋಗಿ 7-8 ಕಡೆ ಚುಚ್ಚಿ ನಮಗಂತೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅದು ವಿಡಿಯೋ ನೋಡ್ಬಿಟ್ಟಂತೂ ನಮಗೆ ಆನೆನ ಅಷ್ಟು ಹತ್ರದಿಂದ ನೋಡಿದ್ದೀವಿ. ಏನಕ್ಕೆ ನಾವು ಕ್ಯಾಂಪ್ಗೆ ಹೋದಾಗ ಮಾವುತ್ರ ಆಗಿರ್ಬೋದು, ಕಾವಡಿ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸೋರು. ನಾವು ನೋಡಿದ ಮೊದಲನೇ ಮಕ್ನ ಆನೆ ಮಾರ್ತಾಂಡ ಅಂತಲೇ ಹೇಳ್ಬೋದು. ಅದು ಅಕ್ಕಿ ಕಳ್ಳ ಅಂತಲೂ ಕರಿತಿದ್ರು ಸಕಲೇಶ್ಪುರ ಭಾಗದಲ್ಲಿ. ಅದನ್ನ ಕ್ಯಾಪ್ಚರ್ ಮಾಡಿ ಮೊದಲನೇ ಸತಿ ರೇಡಿಯೋ ಕಲರ್ ಅಕ್ಕಿ ಈ ಕಡೆ ನಮ್ಮ ಮಾದೇಶ್ವರ ಬೆಟ್ಟ ಸೈಡ್ ಬಿಡ್ತಾರೆ. ಅಲ್ಲಿಂದ ಅದು ವಾಪಸ್ಸು ನಮ್ಮ ಸಕಲೇಶ್ಪುರಕ್ಕೆ ಬರುತ್ತೆ. ಮತ್ತೆ ಅದಕ್ಕೂ ಕೇರಳ ಬಾರ್ಡ್ರಿಗೆಲ್ಲ ಹೋಗಿ ಮತ್ತೆ ಅಲ್ಲಿಂದ ಬಿಟ್ಟು ಮತ್ತೆ ಬರುತ್ತೆ. ಆಮೇಲೆ ಕ್ಯಾಪ್ಚರ್ ಮಾಡಿ ನಮ್ಮ ದುಬಾರೆ ಕ್ಯಾಂಪಲ್ಲಿ ಕ್ರಾಲಾಗಿ ಪಳಗಿಸಿ ಸುಮಾರು 3-4 ಕಾರ್ಯಾಚರಣೆಗಳು ಕೂಡ ಮಾಡಿತ್ತು. ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಒಳ್ಳೊಳ್ಳೆ ಕಾರ್ಯಾಚರಣೆಗೆ ಹಗ್ಗ ಕಚ್ಚಳಿಯ ಆನೆಯನ್ನು ಆಗ್ತಿತ್ತು ನಮ್ಮ ಮಾರ್ತಾಂಡ. ಅನ್ಫಾರ್ಚುನೇಟ್ಲಿ ಒಂದು ಏನಂದರೆ ಇನ್ಸಿಡೆಂಟ್ ಇದು ಆಗಬಾರ್ದಾಗಿತ್ತು. ಡೆತ್ ಆಗಿದೆ. ಒಬ್ಬರು ಮಹಿಳೆ ಕೂಡ ಚೆನ್ನೈಯಿಂದ ಬಂದು ಅವರು ಕೂಡ ಕಾಲು ಕೆಳಗಡೆ ಸಿಕ್ಕಿ ಅವರು ಸತ್ತಿದ್ದಾರೆ. ತುಂಬ ಬೇಜಾರು. ನಮ್ಮ ಕರ್ನಾಟಕ ಕ್ಯಾಂಪ್ಗಳಲ್ಲೇ ಇದೇ ಮೊದಲನೇ ಬಾರಿ ಈ ಥರ ಇನ್ಸಿಡೆಂಟು. ಇನ್ನು ಮುಂದೆ ಯಾವುದೂ ಆಗೋದು ಬೇಡ ಈ ಥರ. ಕಂಜಾನೇನೂ ಅಷ್ಟೇ. ನಾವು ಎಷ್ಟು ಕಾರ್ಯಾಚರಣೆಗೆ ಹೋಗಿದ್ದೀವಿ, ಹುಲಿ ಕಾರ್ಯಾಚರಣೆಯಲ್ಲಿ ನೋಡಿದ್ದೀವಿ, ಆನೆ ಕಾರ್ಯಾಚರಣೆಯಲ್ಲಿ ನೋಡಿದ್ದೀವಿ. ಕಂಜನ್ನ ಯಾವುದೇ ರೀತಿ ಅಗ್ರೆಸಿವ್ ಆಗಿರ್ತಿರಲಿಲ್ಲ. ಎಷ್ಟೇ ಜನ ಬಂದು ಫೋಟೋ ಹೊಡ್ಸೋರು, ಕಾರ್ಯಾಚರಣೆ ಮುಗಿಸ್ಕೊಬಂದು ಫೋಟೋ ಹೊಡ್ಸಿರೋದು ನಾವು ನೋಡಿದ್ದೀವಿ. ಏನೂ ಕೂಡ ಒಂಚೂರು ತಲೆ ಹಿಂಗೆ ಈ ಕಡೆ ಏನು ಮಾಡದೆ ಹೊಡೆಸ್ಕೊಟ್ಟಿದ್ದಾನೆ ಫೋಟೋ ಕಂಜನ್ನು. ಅದೇನೋ ಅವತ್ತಿನ ಬ್ಯಾಡ್ ಲಕ್ಕು. ಕೆಲವ್ರು ಹೇಳ್ತಲ್ಲ ಕೆಟ್ಟ ದೃಷ್ಟಿ ಬೀಳ್ತು ಕ್ಯಾಂಪ್ ಮೇಲೆ, ಆನೆಗಳ ಮೇಲೆ ಅಂತ. ಆ ಥರ ಒಂದು ಆಗಿರ್ಬೋದು. ನೆನೆಸ್ಕೊಂಡ್ರೆ ಇವತ್ತಿಗೂ ಒಂಥರ ಬೇಜಾರು. ಅದು ಒಂದು ಕೆಟ್ಟ ಕನಸು ಅನ್ಬೋದು. ಇನ್ಸಿಡೆಂಟ್ಗಳು ತುಂಬ ಆಗಿದೆ ಕ್ಯಾಂಪ್ಗಳಲ್ಲಿ. ಈಗ ಆನೆ ಫೈಟ್ ಆಗಿದೆ, ಸಣ್ಣ ಪುಟ್ಟ ಫೈಟ್ಗಳಾಗ್ತಾ ಇರುತ್ತೆ. ಆದರೆ ಈ ಮಟ್ಟ ಒಂದು ನದೀಲಿ ಸ್ನಾನಕ್ಕೆ ಕರ್ಕೊಂಡೋಗಿ ಈ ಥರ ಇದೇ ಮೊದಲನೇ ಬಾರಿ ಹಿಂಗಾಗಿರೋದು. ಒಂಥರ ನಮಗೆ ತುಂಬ ಬೇಜಾರು. ಆಮೇಲೆ ದಸರಾಲ್ ಕೂಡ ಅಷ್ಟೇ. ನಾವು ಎಷ್ಟು ಚೆನ್ನಾಗಿ ಅದು ರೇಷನ್ ಕೊಡೋ ಟೈಮಲ್ಲಿ ಎಲ್ಲ ಆನೆಗಳ ಹತ್ರ, ಕಂಜನ ಹತ್ರನೂ ಕೂತ್ಕೊಂಡು ನೋಡ್ತಾ ಇದ್ವಿ. ಏನೂ ಮಾಡ್ತಾ ಇರಲಿಲ್ಲ, ಅವ್ನು ಆರಾಮಾಗಿ ನಿಲ್ತಿದ್ದ. ಆಮೇಲೆ ಅವರು ಮಾವುತರು, ಕಾವಡಿಗಳು ಅಷ್ಟೇ. ಅದ್ರ ಕಾಲು ಕೆಳಗಡೆನೇ ಪಕ್ಕ ಮಲ್ಗೋರು. ಯಾವುದೇ ರೀತಿ ಏನೂ ತೊಂದರೆ ಮಾಡ್ತಿರಲಿಲ್ಲ ಕಂಜನು. ಅಷ್ಟು ಒಂದು ಸಾಫ್ಟ್ ಸ್ವಭಾವದ ಆನೆ ಅದು. ಆದರೆ ಏನೋ ಇದಕ್ಕಿದ್ದಂಗೆ ಅದು ಏನು ಮದ ಸ್ಟಾರ್ಟ್ ಆಗೋ ಟೈಮು ಅನಿಸುತ್ತೆ. ಅದು 26 ವರ್ಷ ಇವಾಗ. ಅದು ಮದ ಸ್ಟಾರ್ಟ್ ಆಗೋ ಟೈಮು, ಇಲ್ಲ ಅದು ಹಳೆ ದ್ವೇಷ ಇತ್ತು ನಮ್ಮ ಮಾರ್ತಾಂಡ ಆನೆ ಮೇಲೆ. ಏನಕ್ಕೆಂದರೆ ಎರಡೂ ಒಂದೇ ಭಾಗದಲ್ಲಿ ಹಿಡ್ದಂಥ ಆನೆಗಳು, ಎಸ್ಲೂರು, ಸಕಲೇಶ್ಪುರ ಭಾಗದಲ್ಲಿ. ಇದು 2014 ಹಿಡಿದ್ರೆ ನಮ್ಮ ಕಂಜನ್ನ, ಇದು 2023 ಇಡ್ತಾರೆ. ಏನಕ್ಕೆ ಎರಡಕ್ಕೂ ನೆನಪಿರುತ್ತೆ ಆ ಭಾಗದಲ್ಲಿ ಓಡಾಡಿರೋದು. ಇಲ್ಲ ಕ್ಯಾಂಪಲ್ಲಿ ಏನಾದ್ರು ಇನ್ಸಿಡೆಂಟ್ ಆಗಿ ಅದಕ್ಕೆ ನೆನಪಾಗಿ ಹೊಡೆದಿದೆಯೋ ಅದು ಗೊತ್ತಿಲ್ಲ. ಇನ್ನು ಮುಂದೆ ದಸರಾಗೆ ಬರಲ್ಲ ಅನ್ನೋದು ಒಂದು ಬೇಜಾರು. ನೋಡಿ, ಫಸ್ಟ್ನೇ ವರ್ಷ ದಸರಾಗೆ ಬಂದಾಗ ಕಂಜನ್ನು ಸಾಲಾನೆ ಆಗಿ ಬರ್ತಾನೆ. ಸೆಕೆಂಡ್ನೇ ವರ್ಷ ಪಟ್ಟದಾನೆ ಆಯ್ತಾನೆ. ಈಗ 3ನೇ ವರ್ಷವೂ ಸಾಲಾನೆ ಆಗಿ ಬರ್ತಾನೆ. ಯಾವುದೇ ರೀತಿ ತೊಂದರೆ ಇಲ್ದೇ ನಮ್ಮ ಬನ್ನಿ ಮಂಟಪದಿಂದ ಹಿಡ್ದು, ಅರಮನೆಯಿಂದ ಹಿಡ್ದು ಬನ್ನಿ ಮಂಟಪ ತನಕ ಡೈಲಿ ವಾಕಿಂಗಲ್ಲೂ ಯಾವುದೇ ರೀತಿ ತೊಂದರೆ ಇಲ್ಲದೆ ಒಂದು ಪಾರ್ಟಿಸಿಪೇಟ್ ಮಾಡಿದ. ಇದೊಂದು ಬ್ಲ್ಯಾಕ್ ಡೇ ಅನ್ಬೋದು ನಮ್ಮ ದುಬಾರೆ ಕ್ಯಾಂಪ್ಗೆ. ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಎಲಿಫೆಂಟ್ ಕ್ಯಾಂಪಲ್ಲಿ ಒಂದು ಬ್ಲ್ಯಾಕ್ ಡೇ ಅದು. ಈ ಥರ ಆಗಬಾರ್ದಾಗಿತ್ತು, ಆಗಿದೆ. ಇನ್ನು ಮುಂದಕ್ಕೆ ಯಾವುದೇ ರೀತಿ ಈ ಥರ ಆಗದೇ ಇರಲಿ. ಆಮೇಲೆ ನಮ್ಮ ಜನಗಳು ಅಷ್ಟೇ ಬೇಜಾರು ಮಾಡ್ಕೋಬಾರ್ದು. ಏನಕ್ಕೆ ಅವ್ರ ಲೈಫು ಅವ್ರ ಜವಾಬ್ದಾರಿ ಇಟ್ಕೋಬೇಕು. ಈಗ 100 ಜನ ಆನೆ ಸ್ನಾನ ಮಾಡಿಸ್ತಾರೆ ಅಂದರೆ ಅದು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಏನಕ್ಕೆ ಆನೆಗಳು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ಈಗ ಮನುಷ್ಯನೇ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಸುತ್ತ 4-5 ಜನ ನಿಂತ್ಕೊಂಡು ನೀರು ಎರಚಿ ಇದೆಲ್ಲ ಮಾಡಿದ್ರೆ ನಿಮ್ಗೆ ಎಷ್ಟು ಇರಿಟೇಷನ್ ಆಗುತ್ತೆ. ಆ ಥರ ಒಂದು ಚಾನ್ಸಸ್ ಕೂಡ ತುಂಬ ಇರುತ್ತೆ. ಅದು ಕೂಡ ಒಂದು ಆಗಿರ್ಬೋದು. ಅದು ಅವಾಯ್ಡ್ ಮಾಡಬೇಕು ಆದಷ್ಟು ನಮ್ಮ ಜನಗಳು. ಈಗ ಈಶ್ವರ್ ಖಂಡ್ರೆ ಸಾಹೇಬರು ಕೂಡ ಅದು ಫೀಡಿಂಗು ಮತ್ತು ಬಾತಿಂಗ್ ಎಲ್ಲ ಸ್ಟಾಪ್ ಮಾಡಿದರೆ ಒಂದು ಒಳ್ಳೆ ಕೆಲಸ ಅನ್ಬೋದು ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ. ಇನ್ನು ಮುಂದಕ್ಕೆ ಈ ಥರ ಯಾವುದೇ ಘಟನೆ ಆಗದೇ ಇರಲಿ. ಈ ಕಂಜನ್ ಬದಲಿಗೆ ನಮ್ಮ ದಸರಾದಲ್ಲಿ ಕೂಡ ಬೇರೆ ಆನೆಗಳು ಬರೋ ಚಾನ್ಸಸ್ ಇದೆ. ನಮ್ಮ ಅಯ್ಯಪ್ಪ ಇದ್ದಾನೆ, ಹಾಗೆ ನಮ್ಮ ಈಶ್ವರ ಆನೆ, ಲಕ್ಷ್ಮಣ ಆನೆ, ಸುಮಾರು ಆನೆಗಳಿದೆ. ಅದು ಸಬ್ಸ್ಟ್ಯೂಟಲ್ಲಿದ್ದಂಥ ಆನೆಗಳು ಕೂಡ ರೀಪ್ಲೇಸ್ ಮಾಡ್ಬೋದು, ಚಾನ್ಸಸ್ಸು ತುಂಬ ಇದೆ. ಆದರೆ ದಸರಾದಲ್ಲಿ ಕೂಡ ಅಷ್ಟೇ ನೀವು ನೋಡಿದ್ದೀರಾ
ರೋಡಲ್ಲಿ ಹೋಗ್ಬೇಕಾರೆ ಹೂವನ ಮಾರ್ಕೆಟ್ ಹತ್ರ ಎಷ್ಟು ಅದು ಹೇಳ್ತಾ ಇರ್ತಾರೆ, ನಮ್ಮ ಅಧಿಕಾರಿಗಳು ಹೇಳ್ತಾರೆ, ಆಮೇಲೆ ಬರ್ತಾ ಇರೋ ಗಾರ್ಡ್ಗಳು ಹೇಳ್ತಾರೆ, ಎಸಿಬೇಡಿ ಅದನ್ನ ಆನೆಗೆ, ದಯವಿಟ್ಟು ಕೈ ಕೊಡಿ ಅಂತ. ನಮ್ಮ ಜನಗಳು ಕೇಳೋದೇ ಇಲ್ಲ. ಜನಗಳು ಅದನ್ನ ಕೇಳ್ತಾರವರು ಬೇಜಾರು ಮಾಡ್ಕೋಬೇಡಿ. ಏನಕ್ಕಂದರೆ ಇರೋ ಫ್ಯಾಕ್ಟ್ ಹೇಳ್ತಾ ಇರೋದು ಇದು, ನಾವು ಕಣ್ಣು ಮುಂದೆ ನೋಡಿರೋ ಫ್ಯಾಕ್ಟ್ ಹೇಳ್ತಾ ಇರೋದು ಇದು. ಡೈಲಿ ನೋಡ್ತೀವಿ ನಾವು, ಬನ್ನಿ ಮಂಟ ತನಕ ಹೋಗೋ ತನಕನೂ ನೋಡ್ತೀವಿ ಇದನ್ನ. ಹೂವನ್ನ ಎರಚ್ತಾರೆ. ಈಗ ಅದು ಆನೆಗೆ ಹೂವು ಅಂತ ಗೊತ್ತಿರಲ್ಲ, ಅದು ಏನೋ ಒಂದು ಆಬ್ಜೆಕ್ಟ್ ಎಸಿತಿದ್ದೀರಾ ಅಂತ ಅದು ಹಿಂಗೆ ಸಡನ್ನಾಗಿ ತಿರುಗಿ ರಿಯಾಕ್ಟ್ ಮಾಡಿದ್ರೆ ನಮ್ಮ ದಸರಾಗೆ, ನಮ್ಮ 400 ವರ್ಷ ಇತಿಹಾಸ ಇರೋ ದಸರಾಗೆ ಒಂದು ಕೆಟ್ಟ ಹೆಸರು. ದಯವಿಟ್ಟು ಇನ್ನೇನು ದಸರಾ ಕೂಡ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು 80 ದಿನದಲ್ಲಿ ದಸರಾ ಕೂಡ ಬರುತ್ತೆ ಆನೆಗಳು. ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ. ಆನೆಗಳು 100 ಮೀಟ್ರ್ ಹಿಂದೆಯಿಂದ ನಿಂತ್ಕೊಂಡ್ರೂ ಕೂಡ ಕಾಣಿಸುತ್ತೆ ನಮ್ಮ ಆನೆಗಳು. ದೂರದಿಂದನೇ ನೋಡಿ. ಏನಕ್ಕೆ ಯಾವುದೇ ರೀತಿ ನಮ್ಮ ಆನೆಗಳಿಗೂ ಕೆಟ್ಟ ಹೆಸರು ಬೇಡ, ನಮ್ಮ ಮೈಸೂರಿಗೂ ಕೆಟ್ಟ ಹೆಸರು ಬೇಡ. ಇಡೀ ಪ್ರಪಂಚದಲ್ಲೇ ನಮ್ಮ ಕರ್ನಾಟಕದ ಆನೆಗಳೇ ನಂಬರ್ 1 ಕುಮ್ಕಿಲಿ, ನಮ್ಮ ಮಾವುತರುಗಳೇ ಬೆಸ್ಟು. ಏನೋ ಒಂದು ಕೆಟ್ಟ ಘಟನೆ ಆಗಿದೆ, ಇದನ್ನ ಮರ್ತಿ ಇನ್ನು ಮುಂದಕ್ಕೆ ಹೋಗೋಣ ನಾವು. ಯಾವುದೇ ರೀತಿ ಈ ಥರ ಘಟನೆ ಆಗೋದು ಬೇಡ ಇನ್ನು ಮುಂದಕ್ಕೆ. ಈಗ ಅರಮನೆಯಲ್ಲಾಗಿದ್ದ ಇನ್ಸಿಡೆಂಟು, ಅದು ಅಲ್ಲಿ ಅದೇ ಫುಡ್ ಕೊಡೋ ಟೈಮಲ್ಲಿ ಕಂಜನ್ ದಂತದಿಂದ ನೂಕ್ತು ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ಈಗೇನು ಗೊತ್ತಾ, ಅದು ಕಂಜನ್ನು ಚಿಕ್ಕ ಆನೆನೇ, 26 ವರ್ಷದ ಆನೆ ಅದು. ಅದಕ್ಕೆ ತುಂಟು ಸ್ವಭಾವ ಇದ್ದೇ ಇರುತ್ತೆ. ಆ ಥರ ಒಂದು ಚೇಷ್ಟೆ ಮಾಡಿರ್ಬೋದು, ಆಗ ಅದು ಅಟ್ಯಾಕ್ ಆಗಿರೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಧನಂಜಯ ಹಿಂಗೆ ಅಟ್ಯಾಕ್ ಮಾಡಿರೋದು. ಈಗ ಈ ಥರ ಮಟ್ಟಿಗೆ ನಾವು ಯಾವುದೇ ಕ್ಯಾಂಪಲ್ಲಾದರೆ ಇಷ್ಟು ಮಟ್ಟಿಗೆ ನಾವು ಕರ್ನಾಟಕದಲ್ಲಿ ಎಲ್ಲೂ ನೋಡಿಲ್ಲ. ನೋಡಿ, ಈಗ ಕೇರಳದಲ್ಲಿ ನಾವು ನೋಡಿದ್ದೀವಿ ಇನ್ಸಿಡೆಂಟ್ಗಳು, ಎಷ್ಟು ಡೆತ್ ಆಗಿದೆ. ಮಾವುತರುಗಳು ಕೆಳಗಿಳಿದ್ಬಿಟ್ಟು ಓಡೋಗ್ಬಿಡ್ತಾರೆ, ಅದನ್ನ ಕಂಟ್ರೋಲ್ ಮಾಡೋಷ್ಟು ಇದಿರಲ್ಲ, 2-3 ಅಂಕುಶ ತೊಗೊಂಡು ಸುತ್ತಾರೆ. ಆದರೆ ಇಲ್ಲಿ ನಾವು ಕಂಜನ್ ಆನೆ ಕಾವಡಿ ಕಿರಣಗೆ ತುಂಬ ಮೆಚ್ಚಬೇಕು. ಅವನಿಗೆ ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು. ಅವನು ಅಷ್ಟೊಂದು ಜೀವನ ಲೆಕ್ಕಿಸ್ದೇನೆ ಅವನು ಅಂಕುಶ ಹಾಕೊಂಡು ಎಳಿತಾ ಇರ್ತಾನೆ. ಅವನು ಬೇರೆ ಇದು ಸ್ಟೇಟಲ್ಲಾಗಿದ್ದರೆ ಬಿಟ್ಬಿಟ್ಟು ಓಡೋಗ್ಬಿಡೋರು. ಆದರೆ ಅವ್ನು ನಿಜವಾಗ್ಲೂ ಗ್ರೇಟ್, ಅವ್ನಿಗೊಂದು ಹ್ಯಾಟ್ಸ್ ಆಫು. ಹಾಗೆ ಅಲ್ಲಿ ತೀರೋದ್ರಲ್ಲ ಅವ್ರ ವೈಫ್, ಅವ್ರ ಹಸ್ಬೆಂಡ್ ಕೂಡ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಆ ಸ್ಥಿತಿ, ಮನೋಭಾವ ಯಾರಿಗೆ ಬರ್ತದೆ? ಯಾವನಿಗೂ ಬರೋಲ್ಲ. ಅವ್ರ ಹೆಂಡತಿ ಸತ್ತಿದ್ರು ಕೂಡ ಕಣ್ಣು ದಾನ ಮಾಡ್ತಾರೆ. ಅವ್ರಿರೋ ಅಂಗಾಂಗಗಳೆಲ್ಲ ದಾನ ಮಾಡಿ ಯಾವುದು ಯೂಸ್ಗಿದೆ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಡಾಕ್ಟ್ರ್ ಹೇಳ್ತಾರೆ ಕಣ್ಣು ಮಾತ್ರ ಬರೋದು ಯೂಸ್ ಆಗೋದು ಅಂತ, ಅದನ್ನ ದಾನ ಮಾಡ್ತಾರೆ. ಯಾರಿಗೆ ಆ ಥರ ಏನಂತಾರೆ ಬಿಗ್ ಆರ್ಟ್ ಯಾರಿಗಿದೆ ಹೇಳಿ? ನಾವೇ ಆಗಿದ್ರು ಯಾರೂ ಮಾಡ್ತಾ ಇರಲಿಲ್ಲ. ಅಷ್ಟು ಗ್ರೇಟ್ ವ್ಯಕ್ತಿ ಅವರು, ಗ್ರೇಟ್ ಆಗಿಬಿಟ್ರು ಬಿಡಿ ಅವರು. ನಮ್ಮ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಯಾವ ರೀತಿ ಒಂದು ದಾನ ಮಾಡಿ ಒಂದು ಮಾರ್ಗದರ್ಶನ ಆದರು, ಆ ಥರ ಇವರು ಚೆನ್ನೈಯಿಂದ ಬಂದು ಇಲ್ಲ ಅವ್ರ ಹೆಂಡತಿ ತೀರೋಗಿದ್ರು ಒಂದು ಬಿಗ್ ಆರ್ಟ್ ಅನ್ಬೋದು ಅವ್ರದ್ದು. ನಿಜವಾಗ್ಲೂ ಗ್ರೇಟ್ ಅವರು. ಚೆನ್ನೈಯಿಂದ ಬಂದಂಥ ದಂಪತಿಗಳು. ಆ ಮನುಷ್ಯನಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್ ಅನ್ಬೋದು. ಫ್ಯೂಚರಲ್ಲಿ ಬರೋ ಚಾನ್ಸಸ್ ಇದೆ. ಏನಕ್ಕೆ ಅಂದರೆ ಕಂಜನ್ಗೆ ಇವಾಗ 26 ವರ್ಷ, ಅದು 60 ವರ್ಷದ ತನಕ ಬರೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದರೆ ಅವ್ನ ಸ್ವಭಾವ ಆನೆಗಳದ್ದು ಇದೇ ಥರ ಇರ್ತದೆ ಅಂತ ಏನಕ್ಕಾಗಲ್ಲ. ಬರ್ತಾ ಈಗ ಮನುಷ್ಯ ಯಾವ ಥರ ಮೆಚ್ಯೂರಿಟಿ ಆಗುತ್ತೆ. ಈಗ ನೋಡಿ, ಸ್ಕೂಲಲ್ಲಿದ್ದಾಗ ಒಂಥರ ಇರ್ತಾನೆ, ಕಾಲೇಜಲ್ಲಿದ್ದಾಗ ಒಂಥರ, ಈಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂಥರ, ಆ ಥರ ಚೇಂಜ್ ಆಗುತ್ತೆ ಬಿಹೇವಿಯರ್ಗಳು. ಈಗ ನಮ್ಮ ಅರ್ಜುನನ್ನು ಕೂಡ ನೋಡಿ, ಒಬ್ರನ್ನ ಡೆತ್ ಆಯಿತು ಅಂದ್ಬಿಟ್ಟು ಈಗ ಯಾವುದೋ ಆನೆ ಮಾಡಿತ್ತೋ, ಇಲ್ಲ ಮಾವುತರು ಕಾಲು ಕೆಳಗಡೆ ಅವರೇ ಈಗ ಆನೆ ಮುಂದೆ ಹೋಗ್ಬೇಕಾದ್ರೆ ಹಿಂದೆ ಕಾಲು ತುಣಿದಿರೋದು ಅರ್ಜುನಂದು. ಅದು ಮುಂದೆಯಿಂದ ಬೇಕು ಅಂತ ತುಣಿದಿರೋದಲ್ಲ. ಅದು ಆ ಟೈಮಲ್ಲಿ ನೋಡಿ ಅದನ್ನ ದೂರ ಮಡಗಿದ್ರು. ಒಂದು 6 ವರ್ಷ 7-8 ವರ್ಷನೇ ದೂರ ಮಡಗಿದ್ರು. ಆಮೇಲೆ ಏನು ಮಾಡಿದ್ರು ಅಧಿಕಾರಿಗಳು, ನಮ್ಮ ಡಾಕ್ಟರ್ ನಾಗರಾಜ್ ಸರು ಇಲ್ಲ ಆನೆ ಒಂದೊಳ್ಳೆ ಆನೆ ತರಿಸಿ ಅಂತ ಅವರು ತರಿಸಿ ದಸರಾ ಮಾಡಿ ಅಂಬಾರಿ ಒತ್ತಿ ಇವತ್ತು ಅರ್ಜುನನೇ ಎಲ್ಲೈತೆ ಇಡೀ ಪ್ರಪಂಚದಲ್ಲಿ ಒಂದು ಲೆಜೆಂಡ್ ಇವಾಗ ನಮ್ಮ ಅರ್ಜುನ. ಆ ಥರ ಆಗೋ ಚಾನ್ಸಸ್ ಕೂಡ ಇದೆ. ಇನ್ನು ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಮುಂದೆ ಬರುತ್ತೆ, ಈಗ ನೆಕ್ಸ್ಟ್ ಬರುತ್ತೋ ಬರಲ್ವೋ ಅಂತ ನಾವು ಹೇಳೋಕ್ಕಾಗಲ್ಲ. ಈಗ ಸದ್ಯದ ಮಟ್ಟಿಗೆ ಏನೀಗ ಬಿಸಿ ಸಿಚುವೇಶನ್ ಇದೆ, ಇದನ್ನು ಕಂಟ್ರೋಲ್ಗೆ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಈ ಆನೆನ ಸದ್ಯಕ್ಕೆ ದೂರ ಮಡಗಿ ದಸರಾಯಿಂದ ಅಂತ ಹೇಳಿದ್ದಾರೆ. ಒಂದು ಒಳ್ಳೆ ಪ್ರೋಟೋಕಾಲ್ ಅನ್ಬೋದು ಅದು. ಬರ್ಬೋದು ಮುಂದಿನ ಸತಿ ಇನ್ನು ಎಷ್ಟೊಂದು ಆನೆಗಳ ಚಾನ್ಸಸ್ ಇದೆ. ಬರ್ಬೋದು, ಇದು ಇನ್ನೊಂದು 5-6 ವರ್ಷ ಆದಮೇಲೂ ಬರ್ಬೋದು. ನೋಡೋಣ, ಚಾನ್ಸಸ್ ತುಂಬ ಇದೆ, ಬರ್ಬೋದು. ಏನು ಆ ಥರ ಏನಿಲ್ಲ.